ಗೈಸ್, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ತುಂಬಾ ದಿನಗಳ ನಂತರ ನಾನೊಂದು ಮಿನಿ ಲಾಗ್ನ ಮಾಡ್ತಾ ಇದ್ದೀನಿ. ಹೆಲ್ಮೆಟ್ ಹಾಕ್ಬೇಕು, ಹೆಲ್ಮೆಟ್ ಹಾಕೊಂಡು ಗಾಡಿ ರೈಡ್ ಮಾಡಬೇಕು ಎಲ್ಲರೂ ಕೂಡ. ಹಾಯ್ ಬ್ರೋ. ಇನ್ನು 3 ಜನ ಮುಂದೋಗಿದ್ದಾರೆ, ಅವ್ರನ್ನ ತೋರಿಸ್ತಾರೆ. ಹೋಗುವ ಇದೆ ಇಲ್ಲೊಂದು ಟೀಮ್. ನನ್ನೊಟ್ಟಿಗೆ ಹಣ್ಣು ಇದ್ದಾನೆ. ಇವಾಗ ನಿಂತ್ಕೊಂಡು ನೀರೆಲ್ಲ ತಗೊಂಡು ಬಂದ್ವಿ. ಹಾಗೆ ನಮ್ಮೊಟ್ಟಿಗೆ ಪ್ರಜ್ವಲ್ ಅವರಿದ್ದಾರೆ. ದೆನ್ ಕಾಂಬ ಎಲ್ಲ ಹೋಗಿ ತುಂಬಾ ದಿನಗಳ ನಂತರ ಅಕ್ಷಿತ್ ಶೆಟ್ಟಿ ಅವರಿದ್ದಾರೆ. ಇವ್ರಿಗೆ ಫಾಲೋ ಮಾಡಿ ಗೈಸ್, ಚೆನ್ನಾಗಿ ಕಂಟೆಂಟ್ ಮಾಡ್ತಾರೆ ಇವರು. ಥ್ಯಾಂಕ್ ಯು ಬ್ರೋ. ಬ್ರೋ ನೀರು ತಗೊಬಂದ್ರ್ಯಾ? ಓ, ಇಂಡಿಪೆಂಡೆನ್ಸ್ ಕಾನ್ ಮೆಹಿನ್ ಭಾರತ್ ಅಂತ, ವಾಟರ್ ವಿತ್ ಮಿನರಲ್ಸ್ ಅಂತ. ಇದನ್ನ ತಗೊಂಡು ಕುಡಿದು ಹೊರಟದ್ದು. ಗೈಸ್, ನಾನು ಈ ಗಾಡಿನ ಆಫ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಆಫ್ ಮಾಡ್ಕೊಂಡು ಹೋದ್ರೆ ಸ್ವಲ್ಪ ಸೇವ್ ಮಾಡ್ಬೋದು ಪೆಟ್ರೋಲ್ನ. ಇವಾಗಿನ ರೇಟಲ್ಲಿ ಪೆಟ್ರೋಲ್ ಹಾಕ್ಸೋದು ತುಂಬ ಕಷ್ಟ ಇದೆ. ಅದರಲ್ಲೂ ನನ್ನ ಗಾಡಿ ಇದೆಯಲ್ಲ, ನನ್ನ ಗಾಡಿ ತುಂಬ ಕುಡಿತದೆ. ಏನು ಅಂತ ಕೇಳಬೇಡಿ, ಪೆಟ್ರೋಲ್ನ. ಮುಂದ್ಗಡೆ ಗಾಡಿ ಬರ್ತಾ ಉಂಟು, ಒಳ್ಳೆ ಚಂದ ಉಂಟಲ್ಲ. ಪ್ಲೇಸ್ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಇದು ಮಣಿಪಾಲ್ ಹೋಗುವಂಥ ರೋಡ್ ಇದು. ಈಗ ಹೋದರೆ ಸೀದಾ ನಾವು ಮಣಿಪಾಲ್ ಹೋಗ್ತೀವಿ. ಈಗ ನಾವು ಮಣಿಪಾಲ್ಗೆ ಹೋಗ್ತಾ ಇರೋದು. ನೋಡುವ, ಎಕ್ಸ್ಪ್ಲೋರ್ ಮಾಡುವ ಅಲ್ಲ. ತುಂಬ ಚೆನ್ನಾಗಿದೆ. ಓಕೆ ಗಾಯ್ಸ್, ಗೈಸ್ ನೋಡಿ, ಇದು ತುಂಬ ಚೆನ್ನಾಗಿದೆ ಬಿಲ್ಡಿಂಗ್. ಇದು ನಮ್ಮ ಮಣಿಪಾಲಲ್ಲೇ ತುಂಬ ಫೇಮಸ್ ಆದಂಥ ಬಿಲ್ಡಿಂಗ್ ಇದು. ಪ್ರಮೋದ್ ಮಧ್ವರಾಜ್ ಅವರ ಬಿಲ್ಡಿಂಗು. ಮಣಿಪಾಲ್ಗೆ ಹೆಸರಾಂತವಾದ ಬಿಲ್ಡಿಂಗ್ ಇದು. ತುಂಬ ಚೆನ್ನಾಗಿದೆ ನೋಡಿ ನೋಡಿ ನೋಡಿ. ಸೂಪರ್. ಫ್ರೆಂಡ್ಸ್ ಎಲ್ಲ ಅಲ್ಲೇ ಹೋಗ್ತಾ ಇದ್ದಾರೆ ನೋಡಿ. ಫ್ರೆಂಡ್ಸ್ ಎಲ್ಲರೂ ಹೋಗ್ತಾ ಇದ್ದಾರೆ ಅಲ್ಲಿ ನೋಡಿ. ಒಂದು ಮುಂದೊಂದು ಹೋಗ್ತಿರೋದು ಒಂದು ಫ್ರೆಂಡ್ ಬೈಕ್, ಇನ್ನೊಂದು ಹೋಗ್ತಾರೆ ಒಂದು ಫ್ರೆಂಡ್. ಅದೆಲ್ಲ ಹೋಗ್ತಿರೋ ಎಣ್ಣೆ ಕಾಣ್ತೀರಿ ಕಾಣಿ. ಕಾಣಿ ಈಚೆ ಕಾಣಿ ಹೋಯ್. ಅವ್ರು ನನ್ನ ಕಂಡ್ರೆ ಅಂತ ಹಾತಿದ್ರ. ಇಲ್ಲಿ ಕಾಣಿ ಇಲ್ಲೆಲ್ಲ ಹಾತಿದ್ರು, ಇವ್ರು ಹಾತಿದ್ರು, ಎಲ್ಲ ಹಾತಿದ್ರು ಕಾಣಿ. ಯಾಕಿದ್ ಪ್ಲೇಸ್ ಇದೆ ಇಲ್ಲಿ ಕಾಣಿ. ಇಲ್ಲೊಂದು ಕಾರ್ ಹಾತಿತ್ತು ಕಾಣಿ. ಈಗ ನಾನು ಝೂಮ್ ಮಾಡೀನಿ ಮಾರ. ಕಾಣಿ, ಭಾಳ ಪ್ರೆಷರ್ ಹಂಗಿದ್ದ ಹಾತಿದ್ದ ಕಾಣಿಯಲ್ಲಿ. ಓ ಕಾಣಿ. ಓ ಚಿಂಟು, ಹೆಣ್ಮಗು ನೋಡಿ ಕಾಣಿ. ಅಲ್ಲಿ ಓ ಎಲ್ಲ ಬದಿ ಹೆಣ್ಮಕ್ಳು ಮಾರಿ. ಇಲ್ಲಿ ಕರ್ನಾಟಕದವ್ರಿಗಿಂತ ಕೇರಳದವರೇ ಜಾಸ್ತಿ ಇದ್ದಾರೆ ಗಾಯ್ಸ್. ಇಲ್ಲಿ ಕೇರಳದವರೇ ಜಾಸ್ತಿ ನೋಡಿ. ಇಲ್ಲಿ ಜೂನಿಯರ್ ಜರ್ಮನ್ ಅಂತಾನೆ ಒಂದು ಮಣಿಪಾಲ್ನ ಕರೀತಾರೆ. ತುಂಬ ಚೆನ್ನಾಗಿದೆ ಜೂನಿಯರ್ ಜರ್ಮನ್. ನಿಮ್ಮ ಪ್ರಕಾರ ಏನು ಜೂನಿಯರ್ ಜರ್ಮನ್ ಅಲ್ಲ, ಜೂನಿಯರ್ ಜರ್ಮನ್. ಹೆಸರಾಂತ ಕಸ್ತೂರಬಾ ಹಾಸ್ಪಿಟಲನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಗೈಸ್. ಇದೊಂದು ಹೆಸರಾಂತ ಹಾಸ್ಪಿಟಲ್. ಇಡೀ ನಮ್ಮ ಕರ್ನಾಟಕದಲ್ಲಿ, ಇಂಡಿಯಾನಲ್ಲಿ ಎಷ್ಟೋ ಟಾಪಲ್ಲಿರುವಂಥ ಆಸ್ಪತ್ರೆ ನಮ್ಮದು ಇದು, ಕಸ್ತೂರಬಾ ಹಾಸ್ಪಿಟಲ್. ಡಾಕ್ಟರ್ ರಾಮದಾಸ್ ಎಂ ಪೈ ಬ್ಲಾಕ್. ತುಂಬ ಚೆನ್ನಾಗಿದೆ ಹಾಸ್ಪಿಟಲು, ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡಿ. ಮಣಿಪಾಲ್ ನೋಡಿ ಗಾಯ್ಸ್ ಹೇಗಿದೆ ಮಣಿಪಾಲ್. ಕೆನರಾ ಮಾಲ್ ಇರ್ಬೋದು. ನಮ್ಮ ಮಣಿಪಾಲ್ ಅಂದರೆ ಒಂಥರ ಹೇಳ್ತಾರಲ್ಲ ಹಾಗೆ. ಮಣಿಪಾಲ್ ಅಂದರೆ ಒಂದು ಕ್ರೇಜ್ ಇದೆ. ಮಣಿಪಾಲ್ ಅಂದರೆ ಒಂದು ಹೆಸರಾಂತ ಜೂನಿಯರ್ ಜರ್ಮನ್. ಮಣಿಪಾಲ್ ಕಾಲ್ಡ್ ಜೂನಿಯರ್ ಜರ್ಮನ್ ಅಂತ. ತುಂಬ ಚೆನ್ನಾಗಿದೆ. ಬೆಂಗಳೂರು ಒಂಥರ ಏನೋ ಸ್ಪೆಷಲ್ ಆಗಿದೆ. MG ರೋಡ್ ಬೆಂಗಳೂರು, ಇಡೀ ಮಣಿಪಾಲ್ ಬೆಂಗಳೂರು MG ರೋಡ್ ಇದ್ದಂಗೆ. ತುಂಬಾ ಚೆನ್ನಾಗಿದೆ ಗೈಸ್, ಏನು ಹೇಳಿ. ನಾವೆಲ್ಲ ಬಂತು. ಸಿಂಗಾಪುರ ಅಂತ ಹೆಸರಾಗಿರುವ ನಮ್ಮ ಮಣಿಪಾಲ್ ಗೈಸ್ ಅಂತೂ ನಾವಲ್ಲೆಲ್ಲ ಹೋದ್ವಿ. ಸ್ವಲ್ಪ ನಮಗೆ ಟಿಕೆಟ್ ಎಲ್ಲ ಜಾಸ್ತಿ ಆಯಿತು ಅಂತ ಹೇಳಿದ್ರು, ಮತ್ತು ಸ್ಟೂಡೆಂಟ್ಸಿಗೆಲ್ಲ ಕಮ್ಮಿ ಮಾಡ್ತೀವಿ ಅಂತ ಹೇಳಿದ್ರು. ಹಾಗಾಗಿ ನಾವು ಇಲ್ಲೊಂದು ಕಡೆ ಮ್ಯೂಸಿಯಮ್ಗೆ ಬಂದಿದ್ದೇವೆ. ತುಂಬ ಚೆನ್ನಾಗಿದೆ, ನೋಡೋಣ, ಹೋಗಿ ನೋಡ್ಕೊಂಡು ಇಲ್ಲೇ ನಾವೆಲ್ಲ ಬಂದ್ವಿ ಮ್ಯೂಸಿಯಮ್ಗೆ. ಪಾಪ
ನಾವೆಲ್ಲ ಓಡಾಡಿ ಒಂದು ಮ್ಯೂಸಿಯಮಿಗೆ ಬಂದಿದ್ವಿ ಮಣಿಪಾಲ್ ಅಲ್ಕಣಿ. ಅಲ್ಲಿ 4 ಜನ ಬರ್ತಾ ಇದ್ದಾರೆ. 1 2 3 4 ಜನ, 4 ಮೆಂಬರ್ಸ್. ಒಳಗೆ ಹೋಗ್ತಾ ಇದ್ದೀವಿ. ನಾವೆಲ್ಲ ಒಳಗೆ ಹೋಗ್ತಾ ಇದ್ದೀವಿ ನೋಡುವ. ವಿಡಿಯೋ ಮಾಡ್ಬೋದಾ ಗೊತ್ತಿಲ್ಲ. ಓಡಾಡ್ಕೊಂಡು ಬಂದು ನೋಡ್ಕೊಂಡು ಬಂದು ಕೂತ್ಕೊಂಡಿದ್ದಾರೆ ನೋಡಿ. ಇವ್ರು ಹಿಂಗೆ ಕೂತ್ಕೊಂಡಿದ್ದಾರೆ. ಹಾಯ್ ಬ್ರೋ. ಹೊರಗಡೆ ಎಲ್ಲ ಮ್ಯೂಸಿಯಮ್ಗೆ ಹೋಗಿ ಬಂದು ಎಲ್ಲ ವಾಮಿಟ್ ಮಾಡ್ತೀವಿ ಹೊರಗಡೆ ಬಂದು. ಗಾಯ್ಸ್ ತುಂಬ ಚೆನ್ನಾಗಿತ್ತು, ಬಟ್ ಒಳಗೆ ಹೋಗ್ಲಿಕ್ಕಿಲ್ಲ. ಒಳಗೆ ಹೋಗಿ ಎಲ್ಲ ವೀಡಿಯೋ ಎಲ್ಲ ಮಾಡಲಿಕ್ಕಿಲ್ಲ ಅಂತೆ, ಸೀಸ್ ಆಗುತ್ತೆ ಮೊಬೈಲ್ ಅಂದರು. ಸೊ 10 ರೂಪಾಯಿ ಒಬ್ಬರಿಗೆ ಕೊಡ್ಬೋದು. ತುಂಬ ಚೆನ್ನಾಗಿದೆ, ನೋಡುವಂಥದ್ದು ತುಂಬ ಚೆನ್ನಾಗಿದೆ. ಎಲ್ಲ ಒಂದ್ಸರಿ ಬನ್ನಿ. ಫೈನಲಿ ಗಾಯ್ಸ್ ನಾವು ಮ್ಯೂಸಿಯಮ್ಗೆ ಹೋಗಿ ರಿಟರ್ನ್ ಹೋಗ್ತಾ ಇದ್ದೀವಿ. ನೋಡೋಣ ಅಲ್ಲೆಲ್ಲರೂ ಹೋಗಿ ಸ್ವಲ್ಪ ಊಟ ಗೀಟ ಮಾಡಿಕೊಂಡು ನಾನು ವ್ಲಾಗ್ನ ಸದ್ಯಕ್ಕೆ ಎಂಡ್ ಮಾಡ್ತೀನಿ. ಅವಾಗವಾಗ ವೀಕೆಂಡ್ಸಿಗೆ ಬಂದು ವ್ಲಾಗ್ ಮಾಡ್ತೀನಿ. ತುಂಬ ದಿನಗಳ ಗ್ಯಾಪ್ ಆಗಿತ್ತು ನೋಡಿ. ನೆಕ್ಸ್ಟ್ ಎಲ್ಲ ಬೇರೆ ಮಾಡೋದು. ಇವತ್ತು ಹಿಂಗೆ ಈ ಥರ, ನೆಕ್ಸ್ಟ್ ಬೇರೆ ಥರ ಹಾಗೆ. ಬಟ್ ಇಲ್ಲಿ ವಿಡಿಯೋ ಮಾಡಲಿಕ್ಕಿಲ್ಲ. ಓಕೆ, ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್. ಈಗ ಹೋಗಿ ಊಟ ಮಾಡಿ ಮತ್ತೆ ಮನೆಗೆ ಹೋಗ್ತೀವಿ. ನೋಡಿ ನಮ್ಮ ಬೇಬಿ ಇಲ್ಲೇ ಇದೆ, ಮೈ ಡಾರ್ಲಿಂಗ್. ನಾವಿಲ್ಲೊಂದು ಕಡೆ ಲೇಕಿಗೆ ಬಂದಿದ್ದೀವಿ. ಚಿಪ್ಸ್ ತಿನ್ಕೊಂಡು ಚಿಪ್ಸು ತಿಂತಾ ಇದ್ರು. ಹಾಗೆ ಒನ್ ಮೋರ್ ಅನ್ಬೇಕು ಗೈಸ್. ಅದೆಲ್ಲ ಹೇಳ್ತಾರಲ್ಲ ಹಿಡನ್ ಪ್ಲೇಸ್ ಅಂತ. ನಂಗೆ ಸೀರಿಯಸ್ಲಿ ಈ ಪ್ಲೇಸ್ ಇಷ್ಟು ಚೆನ್ನಾಗಿದೆ, ಇಲ್ಲೊಂದು ಪ್ಲೇಸ್ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ಇಷ್ಟು ದಿನ ನಾವು ಉಡುಪಿಗೆ ಅಮ್ಮಮ್ಮ ಅಂದರೆ ನಾನು ಅವಾಗವಾಗ ಬರ್ದಂದರೆ ತುಂಬ ದಿನಗಳೇ ಆಯಿತು ನಾನು ಇಲ್ಲಿ ಉಡುಪಿಗೆ ಬಂದು. ಮತ್ತು ಹಾಗೆ ತುಂಬ ದಿನಗಳಾಯ್ತು ಅಂದರೆ ನಾನು ಚಿಕ್ಕ ವಯಸ್ಸಿಂದ ಬರ್ತಿದ್ದೆ. ಬಟ್ ನನಗಿಲ್ಲಿ ಇದಂತ ಸಹ ಗೊತ್ತಿರಲಿಲ್ಲ. ಬಟ್ ನನಗೆ ಇಷ್ಟು ಚೆಂದ ಉಂಟು ಒಂದು ಪ್ಲೇಸ್ ಅಂತ ನನಗೆ ಇವತ್ತೇ ಸಹ ಗೊತ್ತಾಗಿದ್ದು. ತುಂಬ ಚೆನ್ನಾಗಿದೆ ಅಲ್ಕಣಿ. ನಂದು 3 4 5 ಎಷ್ಟು 4 ಜನ ಫ್ರೆಂಡ್ಸ್ ಅಲ್ಲಿ ಹಾತಿರ್ ಕಾಣಿ. ಇಲ್ಲೊಬ್ಬ ಪುಂಡಿ ಬೇಸ್ತಿದ್ದ. ಇವ ಜಾಸ್ತಿ ಪುಂಡಿ ಬೇಸು ಜಾಸ್ತಿ. ಇವ ಕೂಕೊಂಡು ಪುಂಡಿ ಬೇಸ್ತ. ನಾಳೆ ಇಲ್ಲಿ ಯಾರೇ ಕರ್ಕೊ ಹೋಗ್ಬೋದು ಅಂತ ಪ್ಲಾನ್ ಮಾಡ್ತಿದ್ದೆ. ಇಲ್ಲ ಅಂದರೂ ಅಡ್ಡಿಲ್ಲ. ಲೈಫ್ ಲಾಂಗ್ ಇಷ್ಟು ಅಂದರೆ ನೋಡಿ ಈ ಥರ ಫ್ರೆಂಡ್ಸ್ ಇರಬೇಕು ಸುತ್ತದ. ನೀವು ವಿಡಿಯೋ ಸಾಕು ಮಾರೆ ನೀವು ಬೈತಾ ಕಾಣಿ. ಸರಿ ಗೊತ್ತಾ ವಿಡಿಯೋ ವೈರಲ್ ಆಗಿತ್ತು. ಅವರ ಬೌಲಿಂಗ್ಗೆ ಮುಂದ್ಗಡೆ ಪ್ರಜ್ವಲ್ ಅವರು ವಿಕೆಟ್ ಆಗಿದ್ದಾರೆ. ಆಗುಂಬೆ ಘಾಟಿಯಲ್ಲಿ ಮಂಗಗಳೇ ಎಷ್ಟು ಕರೆಕ್ಟ್ ಇರ್ತವೆ. ಇವ ಕಾಣಿ ಹೆಲ್ಮೆಟ್ ತಗೊಂಡು ಹೋಗ್ಬೋದು. ಇವ ಕಾಣಿ ಅಲ್ಲಿ ಇಲ್ಲಿ ಊರ್ ಬದಿ ಕಾಣ್ಕೊಂಡು ಹೋಗ್ಬೋದು. ಫೈಟಿಂಗ್ ಆಡೋದು. ಇವ ಬಿದ್ದ ಗಾಯ್ಸ್. ನಾವು ಹೀಗೆ ಕನ್ನಡಕವನ್ನು ಹಾಕೊಂಡು ಹೀಗೆ ಸುತ್ತಾ ಇದ್ರೆ ಒಂಥರ ಮಜಾ ಇರುತ್ತೆ. ಮತ್ತೆ ಎಲ್ಲ ಹೇಗಿದ್ದೀರಾ? ತುಂಬ ದಿನಗಳ ನಂತರ ವಿಡಿಯೋ ಮಾಡ್ತಾ ಇದ್ದೀನಿ. ಕಡಿ ಫುಲ್ ಶೆಕೆ. ಮಣಿಪಾಲ್, ಮಂಗಳೂರು, ಉಡುಪಿ ಫುಲ್ಲು ಶೆಕೆ. ಈ ಒಂದು ತಂಗಾಳಿಯಲ್ಲಿ ಪ್ರಕೃತಿಯಲ್ಲಿ ತೇಲಾಡ್ಕೊಂಡು ಒಂದು ನನಗೆ ಖುಷಿ ಆಗ್ತಿರೋದೇನಪ್ಪ ಅಂದರೆ ತುಂಬ ದಿನಗಳ ನಂತರ ನಾನೊಂದು ಲಾಗ್ ಮಾಡ್ತಾ ಇದ್ದೀನಿ. ಯಾಕಂದರೆ ತುಂಬ ದಿನ ಗ್ಯಾಪ್ ಕೊಟ್ಬಿಟ್ಟಿದ್ದೆ, ಲಾಗ್ ಮಾಡೇ ಇರಲಿಲ್ಲ ಅಂದ್ಕೊಳ್ಳಿ. ಬರೀ ನಾನೊಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಿದ್ದೆ, ಅದು ಇದು ಹಾಕ್ತಾ ಇದ್ದೆ. ಬಟ್ ಇವತ್ತೊಂದು ಈ ಲಾಗ್ ಅಪ್ಲೋಡ್ ಮಾಡಬೇಕಂತಲೇ ಮಾಡ್ತಾ ಇದ್ದೀನಿ. ನೋಡೋಣ ಎಷ್ಟು ವ್ಯೂಸ್ ಬರುತ್ತೆ, ಎಷ್ಟು ಜನ ಶೇರ್ ಮಾಡ್ತೀರಾ, ಎಷ್ಟು ಜನ ನನ್ನ ಬೆಂಬಲಿಸ್ತೀರಾ ಅಂತ. ಗೈಸ್ ಸೀರಿಯಸ್ಲಿ ಚೆನ್ನಾಗಿದೆ ಗೈಸ್. ಇದು ಈ ಒಂದು ಪ್ಲೇಸ್ ಇದೆಯಲ್ಲ, ಯಾರಾದರೂ ಉಡುಪಿ ಮಣಿಪಾಲ್ ಸೈಡ್ ಬರ್ತಿರಲ್ಲ, ಎಲ್ರಿಗೂ ಒಂದು ಹೇಳೋದಂದ್ರೆ ಈ ಒಂದು ಪ್ಲೇಸ್ ಬನ್ನಿ. ತುಂಬ ಚೆನ್ನಾಗಿದೆ. ಲೇಕ್ ಅಂತ ಹೇಳಿ ಬೇಡ ಅಂದೆ ಕೇಳಿ. ಏಕೆ ಲೇಕ್ ಪೊಲೀಸ್ ಎಲ್ಲ ಬರ್ತಿರ್ತಾರೆ, ತುಂಬ ಚೆನ್ನಾಗಿದೆ. ಬಟ್ ಸಿಂಗಲ್ ಆಗಿ ಬಂದರೆ ಚೆನ್ನಾಗಿರುತ್ತೆ. ಜೋಡಿಯಾಗಿ ಬಂದುಬಿಟ್ರೆ ಪೊಲೀಸ್ ಕಾಟ ತುಂಬ ಇದೆ. ಮತ್ತು ಸುಮ್ಮನೆ ಅನ್ಯವಶ್ಯಕವಾಗಿ ಸಿಗಾಕೊಂಡ್ಬಿಡ್ತೀರಾ. ಸಿಂಗಲ್ ಆಗಿ ಬನ್ನಿ, ಎಂಜಾಯ್ ಮಾಡ್ಕೊಳ್ಳಿ, ನೋಡ್ಕೊಳ್ಳಿ. ಒಟ್ಟು ಫ್ರೆಂಡ್ಸ್ ಒಟ್ಟಿಗೆ ಬನ್ನಿ, ಓಕೆನಾ? ಫ್ರೆಂಡ್ಸ್ ಒಟ್ಟಿಗೆ ಬಂದು ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗಿ. ತುಂಬ ಚೆನ್ನಾಗಿದೆ. ಯಬ್ಬಾ ಫುಲ್ಲು ಶೆಕೆ. ಆ್ಯಕ್ಚುಲಿ ನಂದು ಇಲ್ಲೇನಾದರೂ ಹತ್ತಿರ ಏನಾದ್ರು ರೂಮ್ ಗೇಮ್ ಇದ್ಬಿಟ್ಟಿದ್ರೆ, ನನ್ನದೇ ರೂಮ್ ಇದ್ದಿದ್ರೆ ನಾನು ಡೈಲಿ ಇಲ್ಲಿ ವಾಕಿಂಗ್ ಬರ್ತಿದ್ದೆ. ಡೈಲಿ ಏನಾದರೂ ಒಂದು ಆಗ್ತಾಯಿತ್ತು.
5 ಮಜ್ಜು ಕೊಡುದಿಲ್ಲ, ರಕ್ಷಿತ್ ಕೊಡುದಿಲ್ಲ. ಹಾ ಅಷ್ಟೇ, 1,000 ಹಾಕಿ ಸಾಕು. ಚಿನ್ನುಗ ಹಾಕು, ನಂಗೆ ಹಾಕಬೇಡ. ನಂಗೆ ಹಾಕ್ರ ಕಡೆ ನೀನು ವಿಡಿಯೋ ಬೇಕೇ ಬೇಕು ಅಂತ ಒಳ್ಳೆ ಕುಡಿತೈತೆ ಗಾಯಸ್ ಅಂತ ಈಗ. ಬೀಚ್ ಕೂಡ ಹಲೋ ಹಲೋ ಬಾಟ್ಲಿ ಕುಡಿದ್ರೆ ನಾ ಎಳ್ಳಂಪಳ್ಳಿ ತರಿಸ್ತೀನಿ. ಎಳ್ಳಂಪಳ್ಳಿ ಎಲ್ಲ ಮಡ್ಪಾಡಿ 80 ರೂಪಾಯಿ ಸಿಗ್ತೀನಿ. ನಿನ್ ಮೊಬೈಲ್ ಇಲ್ಲೇ ಗಾಯ್ಸ್, ನಾವು ಎಲ್ಲ ಸ್ಟೇಟಸ್ ಅನ್ನ ನೋಡ್ಕೊಂಡು ಸ್ಟೋರಿಯನ್ನು ನೋಡ್ಕೊಂಡು ಕೂಡೆಗೆ ಬಂದಿದ್ವಿ. ಇಲ್ಲಿ ವ್ಯೂ ಚೆನ್ನಾಗಿದೆ, ಪ್ರತಿಯೊಂದು ಚೆನ್ನಾಗಿದೆ. ಆದರೆ ಇಲ್ಲಿ ಫುಡ್ಡು ಚೆನ್ನಾಗಿದೆ, ಇಲ್ಲ ಅನ್ನಲ್ಲ, ರೇಟ್ ಮಾತ್ರ ಜಾಸ್ತಿ ಇದೆ. ಮತ್ತು ಇದು ಸಹ ಹಾಗೆ, ಫುಲ್ಲು ರೇಟ್ ಜಾಸ್ತಿ. ತುಂಬ ಒಂದು 10-20 ಸಾವಿರ ತಗೊಂಡು ಬಂದರೆ ಒಂದು ಟೇಬಲ್ ಬುಕ್ ಮಾಡ್ಕೊಂಡು ಕುಡ್ಕೊಂಡು ಉಣ್ಕೊಂಡು ತಿನ್ಕೊಂಡು ಹೋಗ್ಬೋದು ಅಷ್ಟೇ. ಇಲ್ಲ ಅಂತಾರೆ ಮುಂದೆ ಮುಚ್ಚು. 1,000-2 ಸಾವಿರಕ್ಕೆಲ್ಲ ಇಲ್ಲಿ ಬೆಲೆ ಇಲ್ಲ. ಕಾಣಿ, ನೆಕ್ಸ್ಟ್ ಟೈಮ್ ಬಪ್ಪಾರೆ ಒಂದ್ಸರಿ ಯೋಚನೆ ಮಾಡ್ಕೊಂಬನ್ನಿ. ಲೊಕೇಶನ್